ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ವಿಲ್ಸನ್ ಗಾರ್ಡನ್ ರೋಡಲ್ಲಿದ್ದೀವಿ. ಸೊ ನೋಡ್ಬೋದು, ನೆಕ್ಸ್ಟ್ ರೋಡ್ ರೈಡರ್ಸ್ ಅಂತನ ಒಂದು ಶಾಪ್ ಓಪನ್ ಆಗಿದೆ. ಸೊ ಇವಾಗ ಯಾರ್ಯಾರು ಬರ್ತಾರೆ ಏನು ಕತೆ ಎಲ್ಲ ತೋರಿಸ್ತೀನಿ, ಬನ್ನಿ ಹಾಗೆ ಸಿಗೋಣ. ಸ್ನೇಹಿತರೆ, ನೀವು ಈ ಕಡೆಯಿಂದ ಬಂತು ಅಂದರೆ 8th ಕ್ರಾಸ್ ವಿಲ್ಸನ್ ಗಾರ್ಡನ್ ಹತ್ರದಲ್ಲೇ ಇರೋದು. ನೆಕ್ಸ್ಟ್ ರೋಡ್ ರೈಡರ್ಸ್ ಅಂತಾನೆ. ಪಕ್ಕದಲ್ಲಿ ಮೆಡಿಕಲ್ ಹಾಸ್ಪಿಟಲ್ ಇದೆ, ಮತ್ತು ಈ ಕಡೆ ಈ ಗ್ರ್ಯಾಂಡ್ ಪಿಟ್ ಸ್ಟಾಪು. ನೆಕ್ಸ್ಟ್ ರೋಡ್ ರೈಡರ್ಸ್ದು ಶಾಪ್ ಇದೆ, ದೊಡ್ಡದೇನೆ ಇದೆ. ಬನ್ನಿ ನೋಡೋಣ ಇನ್ನೇನು ಸಿಗುತ್ತೆ ಅಂತ. ಮೋಹನ್ ಜೈನ್ ಅವರು ಬಂದಿದ್ದಾರೆ. ಓ ಗಣೇಶ್ ಬ್ರೋನಾ? ಗಣೇಶ್ ಬ್ರೋನು ಬಂದಿದ್ದಾರೆ. ಅವರು ಬಂದರೆ ಅನ್ಕೋತೀನಿ. ಬಟ್ ಸ್ವಲ್ಪ ಕಾಪ್ಸ್ ಹತ್ರ ಸಿಕ್ಕಾಬಡೆ ಕಷ್ಟ. ನಿಜ, ಹಿಡಿದ್ರೆ ಪಕ್ಕ ಲಾಕೆ. ನಾನು ಎಲ್ಲರೂ ಬಂದಾದ್ಮೇಲೆ ಹಾಯ್ ಬ್ರೋ, ಹೋಗೋಣ. ಆರಾಮ್, ನೀವು ಹೇಗಿದ್ದೀರಿ? ಎಷ್ಟೋ ದಿವಸ ಆಯಿತು ಮೀಟ್ ಮಾಡಿ. ಬೇಜಾನ್ ದಿನ ಆಯ್ತಲ್ಲ, ಸಿಕ್ಕಾಬಡೆ ದಿನ ಆಯಿತು. ಚೆನ್ನಾಗಿದೆ. ನಾನು ಎಲ್ಲ ಡಿಫ್ರೆಂಟಾಗಿ ಮಾಡ್ತಾನೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಹಾಯ್ ಬ್ರೋ, ಆರಾಮ? ಹೋಗೋಣ. ರೋಡಲ್ಲಿ ಅವರು ಬಂದಿದ್ದಾರೆ. ಮತ್ತು ನಮ್ಮ ಮಿಸ್ಟರ್ ಕ್ಲಾಸಿಕ್ 350 ಗಣೇಶ್ ಅವರು ಇದ್ದಾರೆ. ಆಮೇಲೆ ಹರೀಶ್ ಬೈಕರ್ KB ಅವರು ಇದ್ದಾರೆ. ಮೋಹನ್ ಜಯಣ್ಣ ಅವರು ಇದ್ದಾರೆ. ಇವಾಗ ಜಸ್ಟ್ ನಾವು ಬಂದರು. ಹಾಯ್ ಬ್ರೋ, ಸಮಾಚಾರ ಹೇಳ್ಬೇಕಣ್ಣ. ಗಾಡಿ ಎಲ್ಲ ನೀರಲ್ಲಿ ಮುಳುಗ್ಸಿದ್ರ ನೋಡಿದ್ರಾ? ಅಯ್ಯೋ ದೇವ, ಹಾಯ್ ಬ್ರೋ. ಪ್ರಣವಲ್ಲ, ಹೇಗಿದ್ದೀರಾ? ಆರಾಮಣ್ಣ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಎಲ್ಲ ಆರಾಮ? ಎಲ್ಲ ಆರಾಮಣ್ಣ. ಕಾಲೇಜ್ ಬಾಯ್ ಥರ. ಸೊ ಗೈಸ್, ಹೊಸ ಶಾಪ್ ಓಪನ್ ಆಗಿದೆ ವಿಲ್ಸನ್ ಗಾರ್ಡನಲ್ಲಿ. ಸೊ ಎಲ್ಲ ಥರನೂ ಹೆಲ್ಮೆಟ್ಸ್ ಆಗಿರ್ಬೋದು, ಇನ್ನು ಐಟಮ್ಸ್ ಎಲ್ಲ ಬರೋದಿದೆ ಆ ಬೇಜಾನು. ಸೊ ಈ ಕಡೆ ಎಲ್ಲ ಫುಲ್ ಆಫ್ ಹೆಲ್ಮೆಟ್ಸು. SMK ಆಗಿರ್ಬೋದು, ಎಕ್ಸರು, ಮತ್ತು LS2 ಆಫ್ ರೋಡ್ ಹೆಲ್ಮೆಟ್ಸ್ಗಳೆಲ್ಲ ಬೇಜಾನ್ ಇರುತ್ತೆ ನೋಡಿ. ಇಂಜಿನ್ ಆಯಿಲ್ಗಳು, ಮೋಟಲ್, ಚೈನ್ ಲೋಗೋ, ಚೈನ್ ಕ್ಲೀನ್ ಎರಡೂ ಇದೆ ಇಲ್ಲಿ. ಓಕೆ, ಆಮೇಲೆ ಹೆಲ್ಮೆಟ್ ಕ್ಲೀನು ಮತ್ತು ಹೆಲ್ಮೆಟ್ ವೈಸರು, MC ಕೇರ್, ಆಮೇಲೆ ಮಿನಿ ಡ್ರೈವು, ಲೈಟ್ಸು, ಆದಮೇಲೆ ಇಂಡಿಕೇಟರ್ಸು, ಮತ್ತು ಹಿಂಗೆ ಫ್ಲ್ಯಾಶ್ ಎಕ್ಸ್ ಹಜಾರ್ಡ್ ಫ್ಲ್ಯಾಶ್ ಮಾಡ್ಯೂಲ್, ಗ್ಲೌಸ್ಗಳು, LS2 ಮತ್ತು ಸ್ಕ್ಯಾಲಾ ಗೇಸ್. ಸ್ಕ್ಯಾಲಾ ಇಲ್ಲಿದೆ. DSG, ಜಾಕೆಟ್ ಮತ್ತು ಪ್ಯಾಂಟ್ ಎರಡೂ ಸಿಗುತ್ತೆ ಇಲ್ಲಿ. ಇನ್ನು ಬೂಟ್ಸ್ ಎಲ್ಲ ಬರೋದಿದೆ. ಓಕೆ, ಟಾಪ್ ಬಾಕ್ಸು ಮತ್ತು ಪ್ಯಾನ್ಯಾರ್ಡ್ಸು, ಜೆರಿ ಕ್ಯಾನ್ಸ್ಗಳೆಲ್ಲ ಸಿಗುತ್ತೆ. ಟ್ಯಾಂಕ್ ಬ್ಯಾಗ ಇದು? ಟ್ಯಾಂಕ್ ಬ್ಯಾಗ್. ಸ್ಟಾರ್ಟ್ಸ್.
ಸ್ಟೋನ್ಗೆ ಒಳ್ಳೆ ನನಗೆ ಬ್ರೂಸು ಮತ್ತೆ ಈ ಕಡೆ ಟೋನಿ ಸ್ಟಾಕ್ ಟೈಪ್ ತರ ಇದೆ ಇದು, ಇಲ್ಲಿಗಿರೋದಕ್ಕೂ ಇದಿರೋದಕ್ಕೂ. ಒಳ್ಳೆ ಸ್ಟ್ರಾಪ್ ಸಿಂಪಲ್ ಜಾಲಿ. ಓಕೆ 1 2 3 ನೀವೇ ಹಾಕ್ಬಿಡಿ ಸರ್. ಹಾಂ ಕೇಕ್ ಮಾತ್ರ ಸೂಪರ್ ಆಯಿತು. ತೆಗೆದ್ಬಿಡು ತೆಗೆದ್ಬಿಡು ತೆಗೆದ್ಬಿಡಿ. ಲೈಟ್ ಕೊಡಿಲೆ ಕೊಡಿಲೆ. ಇನ್ನವರಿಲ್ಲ. ಜಾಸ್ತಿ ಪವರ್ ಇದೆ. ಮಾಡಿ ನೀವು ಹಂಗೆ. ಕಿವಿಗೆ ಬಿಡಿಸ್ತಾ ಇದೆ. ಕಮ್ಮಿ ಆಯ್ತು ನೋಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿತಿನ್. ಸೊ ಈ ಹೊಸ ಸ್ಟೋರು ನಿಮ್ಮ ಆಶೀರ್ವಾದದಿಂದ ಅಂದರೆ ನಿಮ್ಮ ಹೆಲ್ಪಿಂದ ಈ ಹೊಸ ಸ್ಟೋರ್ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ನೀವು ಎಲ್ಲರೂ ಇದೇ ಥರ ಪ್ರೀತಿ ಕೊಡಿ. ಸೊ ಇನ್ನು ನಾವು ಮುಂದೆ ಹೋಗೋಕ್ಕೆ ಪ್ಲಾನ್ ಇರುತ್ತೆ. ರಿಲೇಟಿವ್ ಬೈಕಿಂಗ್ ಕಮ್ಯುನಿಟಿ ಏನಾದರೂ ಇದ್ದರೆ ನಮ್ಮ ಬೈಕರ್ಸ್ಗೆ ಇದಕ್ಕೋಸ್ಕರ ಈ ಸ್ಟೋರ್ ನಾವು ಓಪನ್ ಮಾಡಿರೋದು. ನಮ್ಮ ಕಡೆಯಿಂದ ಏನು ಹೆಲ್ಪ್ ಬೇಕೋ ನಮ್ಮ ಎಲ್ಲ ಬೈಕರ್ಸ್ಗೆ ಅದು ಕೂಡ ನೀವು ಆರಾಮಾಗಿ ಹೇಳ್ಬೋದು. ಈವನ್ ಸೋಷಿಯಲ್ ಮೀಡಿಯಾ, ಈವನ್ ಕಾಲ್, ಎಲ್ಲ ಕಡೆಯೂ ಹೇಳ್ಬೋದು. ಸೊ ಇನ್ನು ಮುಂದೆ ನಮ್ಮ ಹರೀಶ್ ಸರೇ ಕನ್ಫರ್ಮ್ ಮಾಡ್ತಾರೆ, ಆಮೇಲೆ ಸತೀಶ್ ಅಣ್ಣ. ಸೊ ನಮ್ಮ ಕಡೆಯಿಂದ ಏನು ಬೇಕೋ ರೈಡರ್ಸ್ಗೆ ನೀವು ಸಪೋರ್ಟ್ ಕೊಡಿ ಅಷ್ಟೇ. ಹರೀಶ್ ಸರ್ ಬನ್ನಿ. ಮೊದಲನೇದಾಗಿ ನಿತಿನ್ ಅವ್ರಿಗೆ ಅಭಿನಂದನೆಗಳು. ಒಳ್ಳೆ ಸ್ಟೋರ್ನ ಓಪನ್ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಕಳೆದ ಬಾರಿ ನನಗೆ ಈ ಬೈಕಿಂಗಲ್ಲಿ ಮೊದಲನೇದಾಗಿ ನನಗೆ ಪರಿಚಯ ಮಾಡಿಸಿದ್ದೆ ಗೋಲ್ಡನ್ ರೋಡ್ ಸತೀಶ್ ಬ್ರೋ. ಅವ್ರಿಗೆ ಯಾವಾಗಲೂ ನಾನು ಋಣಿಯಾಗಿರಲೇಬೇಕು. ಅದ್ರ ಜೊತೆಗೆ ಈ ಒಂದು ನೆಕ್ಸ್ಟ್ ರೋಡ್ ರೈಡರ್ಸ್ ಏನಿದೆ, ಇಲ್ಲಿ ಸಂಪೂರ್ಣ ಬೈಕ್ ಸ್ಟೋರಲ್ಲಿ ಎಲ್ಲ ಆಕ್ಸೆಸರಿ ಸಿಗುತ್ತೆ. ತಪ್ಪದೆ ನಿಮ್ಮ ಸ್ನೇಹಿತರು ಯಾರೆಲ್ಲ ಬಂದಿದ್ದೀರಾ, ನಿಮ್ಮೆಲ್ಲ ಸ್ನೇಹಿತರಿಗೂ ಈ ಅಂಗಡಿ ಬಗ್ಗೆ ತಿಳಿಸಿ. ಮತ್ತೆ ನಿತಿನ್ ಅಂತ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್ ಇದ್ದಾರೆ, ಅವ್ರಿಗೆ ನಾವೆಲ್ಲರೂ ಬೆಂಬಲ ಕೊಡೋಣ. ಅದೇನು ಡಿಸ್ಕೌಂಟ್ ಇದೆ, ಅದೇನು ಆಫರ್ ಇದೆ, ಅವ್ರು ಕೊಡ್ತಾನೆ ಇರ್ತಾರೆ. ಮತ್ತೆ ಇದ್ರ ಬಗ್ಗೆ ಹೆಚ್ಚಾಗಿ ವಿಡಿಯೋಗಳು ಬರ್ತಿರುತ್ತೆ, ನಾವೆಲ್ಲರೂ ಇವ್ರಿಗೆ ಬೆಂಬಲ ಕೊಡೋಣ. ಒಳ್ಳೇದಾಗಲಿ.
ಸತೀಶ್ ಸರ್ ಸತೀಶ್ ಸರ್ please. ಸತೀಶ್ ಅವರು ವೇದಿಕೆ ಮೇಲೆ ಬರ್ಬೇಕು. ಕಂಗ್ರ್ಯಾಚುಲೇಷನ್ಸ್ ಫಸ್ಟು. ಥ್ಯಾಂಕ್ ಯು ಸರ್. ನಿತಿನ್ ನಾನು ಆಲ್ಮೋಸ್ಟ್ ಒಂದು 8-9 ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಅವತ್ತಿಂದ ಹೆಂಗಿದ್ದಾನೋ ಇವತ್ತು ಹಂಗಿದ್ದಾನೆ. ಕನ್ನಡ ಮಾತ್ರ ಚೆನ್ನಾಗಿ ಕಲ್ತಿದ್ದಾನೆ. Thank you sir. ಅದು ನಿಮ್ಮಿಂದಾನೆ. ಸೊ ಈ ಸ್ಟೋರು ಅವನ ಒಂದು ಕನಸು ಅವತ್ತಿನ ತುಂಬ ದಿನದಿಂದ ಹೇಳ್ತಾ ಇದ್ದ ಮಾಡಬೇಕು ಅಂತ. ಅದೇ ಥರ ಓಪನ್ ಮಾಡಿದ್ದಾನೆ. ಸೊ ನಿಮ್ಗೆ ಏನೇನು ಆಕ್ಸೆಸರೀಸ್ ಬೇಕು ಎಲ್ಲ ಬಂದು ತೊಗೋಬೋದು. ಪ್ಲಸ್ ಇನ್ನೊಂದೇನಂತಂದರೆ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಯಾರನ್ನ ಹೊಸ ರೈಡರ್ಸು ಸರಿ ಗೊತ್ತಿಲ್ಲ ಏನು ತೊಗೋಬೇಕು, ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ, ಇವ್ರು ಬಂದರೆ ಇಲ್ಲಿರೋರು ಎಲ್ಲರೂ ನಿಮಗೆ ಕರೆಕ್ಟಾಗಿ ಹೇಳ್ಕೊಡ್ತಾರೆ. ಸೊ ಅದೊಂದು ಖುಷಿ ಇವ್ರ ಹತ್ರ. ಸೊ ನಾವು ಬರ್ತಾ ಇರ್ತೀವಿ, ನೀವು ಬನ್ನಿ, ಸಪೋರ್ಟ್ ಮಾಡ್ತಾ ಇರ್ತಾರೆ ರೈಡರ್ಸ್ಗೆ ನಮ್ಮ ನಿತಿನ್ ಅವರು. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ಮೋಹನ್ ಜನ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ನಮಗೆ ಆಕ್ಚುಲಿ ನಿತಿನ್ ಅವರು ಸುಮಾರು ವರ್ಷದಿಂದ ಪರಿಚಯ. ಸೊ ನಮ್ಗೆ ಏನೇ ಒಂದು ರಿಕ್ವೈರ್ಮೆಂಟ್ ಬೇಕು ಅಂತಂದ್ರೂ ಒಂದ್ಸಲ ಕಾಲ್ ಮಾಡಿದ್ರೆ ಸಾಕು, ಪ್ರಾಪರ್ ಸೊಲ್ಯೂಷನ್ ಕೊಡ್ತಾರೆ. ಅಂಡ್ ತುಂಬಾ ಎಫರ್ಟ್ ಇಂದ ಬಂದಿದ್ದಾರೆ. ಯಾಕಂದ್ರೆ ಸುಮಾರು ವರ್ಷದಿಂದ ನೋಡಿದೀವಿ, ಆಸ್ ಅ ವರ್ಕರ್ ಇಂದ ಬಂದು ಒಂದು ಓನ್ ಶಾಪ್ ನ ಬಿಲ್ಡ್ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲಿ ತುಂಬಾ ಸ್ಟ್ರಗಲ್ ಇದೆ. ಸೊ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ, ನಾವು ಇವಾಗ ಸಪೋರ್ಟ್ ಮಾಡೋಣ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. Thank you bhai. ಆಲ್ ದ ಬೆಸ್ಟ್. Mr. 350 please sir. ಕಂಗ್ರ್ಯಾಚುಲೇಷನ್ಸ್. ಹೇಳ್ದಂಗೆ ಸೇಮ್, ನಾನೇನು ಹೇಳೋದು ಎಕ್ಸ್ಟ್ರಾ ಏನಿಲ್ಲ. ತುಂಬಾ ಸಪೋರ್ಟ್ ಮಾಡ್ತಾರೆ, ನಮಗೆ ಎಲ್ಲರಿಗೂ ಸಪೋರ್ಟ್ Thank you sir. ಬೈ ಕರ್ನಾಟಕ ಬೈಕರ್. ಸೊ ಮೊದಲನೇದಾಗಿ ಅಭಿನಂದನೆಗಳು. ಸೊ ನಾನು ಇವ್ರನ್ನ ಹಳೆ ಸ್ಟೋರಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ಬೈಕಿಂಗ್ ಬಗ್ಗೆ ಇವ್ರಿಗೆ ಎಲ್ಲ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸೊ ನೀವೆಲ್ಲ ಹೊಸಬ್ರು, ಬೈಕ್ ಎಕ್ಸ್ಪೀರಿಯನ್ಸು, ಗೇರ್ಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂದರೆ ನಿತಿನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ನಿಮಗೆ ಸ್ಟಾರ್ಟಿಂಗಿಂದ ಎಲ್ಲರಿಗೂ ಯೂಸ್ ಆಗುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಇವ್ರು ಬಂದ್ಬಿಟ್ಟು ನನ್ನ ಜೊತೆನಲ್ಲಿ ಇರ್ತಾರೆ ಸರ್. ಸೊ ಏನಾದರೂ ಇವ್ರದ್ದು ಯಾರ ಹತ್ರ ನಂಬರ್ ಇಲ್ಲ ಅಂದರೆ ನನ್ನ ಅಫಿಷಿಯಲ್ ನಂಬರ್ ಇರುತ್ತೆ, ಈ ಸ್ಟೋರ್ ನಂಬರು. ಆ ನಂಬರಿಂದ ಇವರೆಲ್ಲ ರಿಪ್ಲೈ ಕೊಡ್ತಾರೆ. ಕಾಲ್ ಆಗಲಿ ಮೆಸೇಜ್ ಆಗಲಿ ಏನಾದರೂ ಇದ್ದರೆ ನಮ್ಮ ಕಡೆಯಿಂದ ಪ್ರಾಪರ್ ಸಪೋರ್ಟ್ ಇದೆ ಬೈಕರ್ಸ್ಗೆ. ಕೊಡು ಕೇಕ್ ಎಲ್ಲರೂ ತಿನ್ನಿ. ಕಾಣಿಸ್ತಾ ಇಲ್ಲ. ಫ್ರೆಂಡ್ಸ್ ಕಾಣಿಸ್ತಾರೆ. ಮೇಲ್ಗಡೆ ಅಣ್ಣ, ಇನ್ನೊಂದ್ಸಲ ಇದು ಮಾಡಿ. ಇನ್ನೊಂದ್ಸತಿ ಫಸ್ಟ್ ಗೇರಲ್ಲಿದೆ. ಓಡಿಸಿ ಇನ್ನೂ ಚೆನ್ನಾಗಿದೆ. ಓಡಿಸಿ ಒಂದು ಶೋರೂಮ್ದು ಓಡಿಸೋಕ್ಕೂ ಇದು ಓಡಿಸೋಕ್ಕಿದೆ. ಒಳ್ಳೆ ಮಜಾ ಇದಲ್ಲ. ನಾನು ಮಿನಿ ರೇಡಿಯೋ ಅವರು, ಹರೀಶ್ ಬಾಕ್ಸ್ ಅವರು ನನ್ನ ಗಾಡಿ ಓಡಿಸ್ತಾ ಇದ್ದಾರೆ. ಬಾಯ್ ಬಾಯ್, ಟಾಟಾ. ಓ ಬತ್ಯಾ, ಟಾಟಾ. ಕಾಯ್ತವ್ರೆ. ಕಮನ್ ಜಾಲಿ. ಚಾಕ್ಲೇಟು ಹೋದಂಗೆ ಹೋಯ್ತು. ಯಾರು ನಾನು ಹಾಕ್ಸ್ಬೇಕು ಅಂತ ಇದೆ ಬ್ರೋ, ಅದು ಚೆನ್ನಾಗಾಗಲಿಲ್ಲ. ಸೆಟ್ ಆಗಬೇಕು. ಫಸ್ಟ್ ಎಕ್ಸ್ಪೀರಿಯನ್ಸ್ ಬ್ರೋ? ಅಲ್ಲ, ಓಡಿಸಿದ್ದೀರಾ? ಓಡಿಸಿದ್ದೀನಿ, ಆದರೆ ಜಾಯಿಂಟ್ಸ್ ಇಟ್ಕೊಂಡು ಅದು ಸಗದಾಗಿದೆ, ಮಜಾ ಇದೆ ಗಾಡಿ, ಕಂಫರ್ಟಬಲ್ ಆಗಿದೆ. ಸೂಪರ್, ಥ್ಯಾಂಕ್ ಯು ಬ್ರೋ. ಚೆನ್ನಾಗಿದೆ. ಇನಾಗ್ರೇಷನ್ ಆಗಿದ ತಕ್ಷಣನೇ ಇನ್ನೊಂದು ಬೋಣಿ ಆಗ್ತಾ ಇದೆ. ಕಾಣುತ್ತೆ. ಫಸ್ಟ್ ಬೋಣಿ ನಿಮ್ದೇನಾ? ಸೂಪರ್. ಒಂದು ಆಫರ್ ಇದೆ, ಒಂದು ಚೆನ್ನಾಗಿದೆ, ಹಾಕ್ಸ್ಬೇಕು ಅಂತಿದೆ. ಮೊನ್ನೆ ಮಂಗಳೂರಿಗೆ ಹೋಗಿದ್ವಿ. ಹಾಂ, ಚಾರ್ಮಾಡಿ ಗಾಡಲ್ಲಿ ಫುಲ್ ಫಾಗು. ಓಕೆ. ಏನು ಈ ಲೈಟಲ್ಲಿ ಏನು ಕಾಣುತ್ತೆ? ಈ ಲೈಟಲ್ಲಿ ಏನು ಇಲ್ಲ, ವೇಸ್ಟ್ ಇದು. ಏನು ಇಲ್ಲ, ಈ ಲೈಟು ಲೂಸ್ ಕನೆಕ್ಷನ್ ಆಫ್ ಆಗ್ಬಿಟ್ಟಿತ್ತು. ಓಕೆ. ಏನು ಯೂಸ್ ಇಲ್ಲ. ಆಲ್ಫಾ ಅದು ಒಂದೊಂದ್ಸತಿ ಕೈ ಕೊಡೋದದು. ಅದು ಏನಕ್ಕೆ ಅಂದರೆ ನನಗೂ ಗೊತ್ತಿಲ್ಲ ಬ್ರೋ. ನಮ್ಮದು ಆಲ್ಫಾ ರೈಡರ್ ಚಾನಲ್ ಹಾಕ್ಸಿದೆ. ಈಗ ರೈಡ್ ಮಾಡಬೇಕಾದ್ರೆ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ಸ್ ಅಂದರೆ ಆನ್ ಮಾಡಿರ್ತೀನಿ. ಸಡನ್ನಾಗಿ ಆನ್ ಮಾಡಿ ಒಂದು 10 ನಿಮಿಷ ಆಗಿದ ತಕ್ಷಣ ಆಫ್ ಆಗಿಬಿಡುತ್ತೆ, ಇಲ್ಲ ಡಿಮ್ ಆಗಿಬಿಡುತ್ತೆ. ಏನಕ್ಕೆ? ಅದೇ ಹೇಳಿಲ್ವಾ ಅವತ್ತು, ವೈರ್ನೆಸ್ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂತ. ಆಗಿರ್ಬೇಕು ಅಂದ್ಕೊಂಡಿದ್ದೆ. ಆಫ್ ಆಗಲ್ಲ, ಡಿಮ್ ಆಗುತ್ತೆ, ಬ್ಲಿಂಕ್ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ, ಮತ್ತೆ ವೈರಿಂಗ್ಗೆ ಸ್ವಲ್ಪ ಲೂಸ್ ಇರ್ತದೆ.
ಶೋರೂಮಲ್ಲಿ ಹೇಳಿದೆ ಅವ್ರು ಚೆಕ್ ಮಾಡೋಲ್ಲ ಅಂದ್ಬಿಟ್ಟು. ಅದೇ ಶೋರೂಮ್ ಅವ್ರಿಗೆಲ್ಲ ವೈರ್ನ ಹೆಂಗ್ ಗೊತ್ತಿರುತ್ತೆ, ಇವ್ರುಗಳು ರೆಡಿ ಮಾಡಿರ್ತಾರೆ ಅದು. ಶೋರೂಮ್ ಅವ್ರಿಗೆ ಅದು ಮುಟ್ಟಿ ಅಂದ್ರೆ ಸಾರ್ ಇಲ್ಲ ಸಾರ್ ನಾವು ಮುಟ್ಟಲ್ಲ ಸಾರ್ ಮುಟ್ಟಲ್ಲ ಅಂದ್ಬಿಡ್ತಾರೆ. ಬೇರೆ ಏನಾದರೂ ಪಾರ್ಟ್ಸ್ ರೀಪ್ಲೇಸ್ ಮಾಡಬೇಕು ಅನ್ನೋ ಕ್ಲೀನಾಗಿ ಮಾಡಿಕೊಡ್ತಾರೆ. ಹೊಸದು ಇಲ್ಲ ಅಂದರೆ ಹೊಸದು ಚೆನ್ನಾಗಿರೋದನ್ನು ಅದನ್ನೇ ತೆಗೆದ್ಬಿಟ್ಟು ಮಾಡ್ಕೊಟ್ಬಿಡ್ತಾರೆ. ಈ ಥರ ವೈರ್ನೆಸ್ ಎಲ್ಲ ಸಿಕ್ಕಾಬಿಡೆ ಪ್ರಾಬ್ಲಮ್ ಅವ್ರುಗಳಿಗೆಲ್ಲ ಮಾಡೋದು ಇಲ್ಲ. ನಾನು ಇದಕ್ಕೆ ಹಾಕ್ಸೋಣ ಅಂದ್ಕೊಂಡೆ ಬೆಂಟು ಎಲ್ಲೋ ಲೈಟು, ಆಮೇಲೆ ಮೇಡಮ್ ಇದೆ ಹಾಕ್ಸ್ಬೋದು. ಸೂಪರಾಗಿ ಕಾಣ್ತದೆ ಕಾಂಪ್ಯಾಕ್ಟ್, ಚೆನ್ನಾಗಿ ಕಾಣಿಸ್ತಾ ಇದೆ. ರೆಡಿ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ, ಎಲ್ಲ ಹಂಗೆ ನೋಡ್ತಾ ಇದ್ದಾರೆ. ಹಾಯ್ ಏನ್ರು ಎಲ್ಲ ಸೀನ್ ಡಬ್ಬಾಕ್ ಡುಮ್ ಡುಮ್ಮ ಯಾವುದು ಎಲ್ಲ ಎಲ್ಲ ಟಿವಿಲಿ ಬರ್ತೀರಾ ಕೊಂಡ್ರು ಎಲ್ಲರೂ. ಚಾನಲ್ ಪೇಪರ್ ಪೆನ್ನಲ್ಲಿ ತಗೋ ಎಲ್ಲ ಬರೀತಾರೆ. ನನ್ನ ಚಾನಲ್ ಗೊತ್ತಲ್ಲನಾ, ಅದು ನೋಡ್ರೆ ಸಾಕು. ಏನು ಹೇಳಿ ಏನಪ್ಪ ಅಣ್ಣನ ಚಾಲೆಂಜ್ ಏನು, ಅಣ್ಣನ ಚಾಲೆಂಜ್ ಚಾಲೆಂಜ್ ಅಂತೀನಿ. ಚಾನಲ್ ಏನು ಇನ್ನೊಂದು ಹಂಗೆ ಮಾಡ್ಬಿಟ್ಟು ಹೋಗ್ಬಿಟ್ರು. ಓಕೆನಾ, ಬೈಕರ್ ಪ್ರಣವ್ 8055 ಏನು ಹೇಳಿ ಅಷ್ಟೇ. ತುಂಬ ದೊಡ್ಡದಾಗೋಯ್ತಾ? ಸ್ಟೇಷನ್ ಪಕ್ಕದೇ. ಆಮೇಲೆ ಬೈಕ್ ಇನಿಗ್ರೇಷನ್ ಆಗ್ಬಿಟ್ರೆ ಕಷ್ಟ. ಬಾಯ್ 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 ಬ್ರೋ, ಟಾಟಾ. ಚಾನಲ್ ಹೆಸರು ಮತ್ತು ಇನ್ಸ್ಟಾಗ್ರಾಮ್ ID ಬರ್ಕೊತಾ ಇದ್ದಾರೆ. ಪರವಾಗಿಲ್ಲ, ಹಂಗೆ ಬರ್ಕೊಳ್ಳಿ, ಪರವಾಗಿಲ್ಲ, ಲೈನ್ಸ್ ಏನಿಲ್ಲ. 8055. ಥ್ಯಾಂಕ್ ಯು ಗೈಸ್. ನೀವು ಬರ್ತೀರಾ ಕಣ್ರು, ಆಟೋಗ್ರಾಫ್ ಎಲ್ಲ ಒಂದು ಆಟೋಗ್ರಾಫ್. ನಿಜವಾಗ್ಲೂ ನಾನು ಅಷ್ಟು ಆಟೋಗ್ರಾಫ್ ಕೊಡೋಷ್ಟು ಬೆಳೆದಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಓಕೆ ಮಾ, ಪ್ಲೀಸ್, ನಿಮ್ದು ದೊಡ್ಡ ಫ್ಯಾನ್ ನಾವು. ಥ್ಯಾಂಕ್ ಯು. ಬಾಯ್ ಮಾ, ಬಾಯ್ 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 ಕಣೋ, ಬಾಯ್ಪಾ, ಚೆನ್ನಾಗಿ ಹೋದ್ರಿ. ಗೈಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಟೈಮ್ ಆಯಿತು, ನೋಡೋಣ, ಇನ್ನು ಮನೆಗೆ ಲೇಟ್ ಆಗ್ತಾ ಇದೆ. ಸೊ ಕಾಲೇಜಿಂದ ಮುಗಿಸ್ಕೊಂಡು ನಾನು ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದು. ಸೊ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಓಕೆ, ಎಲ್ಲ ಜಾಲಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.